ನಮಸ್ಕಾರ ಕರ್ನಾಟಕ. ಭಾಳ ದಿವಸ ಆದಮೇಲೆ ವಾಪಸ್ ವೀಡಿಯೋ ಮಾಡತ್ತೇನಂತ. ಇವತ್ತು ಏನು ಸ್ಪೆಷಲ್ ಅಂದ್ರೆ ಪಿಕ್ಚರ್ ನೋಡಕ್ಕೆ ಹೊಂಟೀವಿ, ಕಾಂತಾರ 2. ಈಗ ರೆಡಿ ಆಗೀವಿ. ರೆಡಿ ಆದ್ಮೇಲೆ ವಾಕ್ ಮಾಡತ್ತೀನಿ. ರೆಡಿ ಆಗಿ ಹೊಂಟೇವಿ. ಈಗ ಮತ್ತೇನೈತಿ ಹೋಗೋಣಂತ ಬರ್ರಿ. ಭಾಳ ದಿವಸ ಆಯ್ತು ನಾವು ಎಲ್ಲೂ ಹೋಗಿರ್ಕಿಲ್ಲ ಮತ್ತು ಲಾಗು ಮಾಡಿರ್ಕಿಲ್ಲ. ಈಗ ಲಾಗು ಮಾಡಿರ್ಕಿಲ್ಲ, ಭಾಳ ದಿವಸ ಗ್ಯಾಪ್ ಆಗಿತ್ತು. ಈಗ ಮಾಡತ್ತೇನಂತ, ಇನ್ನೇನು ಮಾಡ್ತೇವಂತ ನೋಡಂತ ಬರ್ರಿ. ಇವತ್ತಿನ ಔಟ್ಫಿಟ್ ತೋರ್ಸೋಣಂತ ಬರ್ರಿ. ಹೆಂಗೈತೆ ಅಂತೇಳಿ ಕಮೆಂಟ್ ಹಾಕ್ರಿ. ಇವತ್ತೆಲ್ಲ ನಾರ್ಮಲ್ ನನ್ನ ಕಂಫರ್ಟೇಬಲ್ ಇರೋವಂಥದ್ದು ಔಟ್ಫಿಟ್ ಹಾಕ್ಕೊಂಡೇನ್ರಿ. ಯಾಕಂದ್ರೆ ಒಂದು ಮೂವಿಗೆ ಹೊಂಟೀವಿ ರೀ. ಮೂವಿಗೆ ಹೋದ್ರೆ ಮತ್ತು ಅಲ್ಲೆಲ್ಲ ಭಾಳ ಕುಂದಿರ್ಬೇಕು. ಮತ್ತು ಭಾಳ ಕುಂದಿರ್ಬೇಕಂದ್ರೆ ಇದೇ ಬೇಕಲ್ಲ, ಕಂಫರ್ಟೇಬಲ್ ಬೇಕು. ಕಂಫರ್ಟೇಬಲ್ ಬೇಕಿದ್ದ ಸಂಬಂಧ ನಾನು ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿನಿ. ಇಷ್ಟೇ, ಹೋಗೋಣಂತ ಬರ್ರಿ. ರೆಡಿ ಆಗಿ ಹೊರಗೆ ಗಾಡಿ ಗ್ಲಾಸ್ ಹೊರ್ಸಾಕ್ ಬಂದೀವಿ. ಧೂಳು ಭಾಳ ಆಗೈತ್ರಿ. ಅದು ಮನೆ ಕಟ್ಸಾತಿ ಸ್ವಲ್ಪ ಕೆಲಸ ಐತಿ. ಅದನ್ನು ಹೇಳ್ತಾನಂತ ಏನಂತ ಹೇಳಿ ಅದನ್ನು ಕಟ್ಸುವಾಗ ಧೂಳು ಸ್ವಲ್ಪ ಆಗೈತಿ. ನೋಡಿರಿ ಲವ್ಸಕ್ಕೆ ಮನೆ ಮುಂದೆ ಅದೆಲ್ಲ ಒಂದು ಸ್ವಲ್ಪ ಒಂದೇನೋ ನ್ಯೂ ಏನೋ ಒಂದು ಟ್ರೈ ಮಾಡತ್ತೀವಿ ರೀ. ಈಗ ಹೋಗೋಣಂತ ಬರ್ರಿ. ನಾವೀಗ ಬೆಳಗಾವಿ ಹೈವೇ ರೀಚ್ ಆಗಿವಿ ರೀ. ಆಗ ಭಾಳ ತಾತ್ಬಿಟ್ಟು ನಾ ವಿಡಿಯೋ ಮಾಡಲಿಲ್ಲ. ಈಗ ರೀಚ್ ಆಗಿವಿ. ಬೆಳಗಾವಿ ಹೊಂಟೇವಿ. ಬೆಳಗಾವಕ್ಕೆ ನ್ಯೂಕ್ಲಿಯಸ್ ಮಾಲ್ ಅಂತೇಳಿ ಅಲ್ಲಿ ಟಿಕೆಟ್ ಬುಕ್ ಮಾಡೀವಿ. ಎಷ್ಟು ತೊಗೊಂಡು ಟಿಕೆಟ್ ಬುಕ್ ಎಷ್ಟು ಟ್ರೈ ಮಾಡಿದ್ರು ಆಗ ತಿರ್ಕಿದ್ರಿ. ಹಂಗೆ ಹಿಂಗೆ ಮಾಡಿ ಬುಕ್ ಮಾಡೀವ್ರಿ. ಅಷ್ಟು ರಶ್ ಐತೆ ರೀ. ಕಾಂತಾರ ಅದು ಕಾಂತಾರ ಪಾರ್ಟ್ ಟು ಬಂದೈತೆ ರೀ. ಅದಕ್ಕೆ ರಶ್ ಐತೆ ರೀ. ಒಂದು ಸೀಟು ಖಾಲಿ ಇಲ್ಲ ರೀ. ಈಗ ಚೆಕ್ ಮಾಡಿರ ಅಷ್ಟು ರಶ್ ಐತೆ. ಈಗ ಹೊಂಟೇವಿ, ಹೋಗೋಣಂತ ಬರ್ರಿ. ನಾವೀಗ ಗಾಡಿ ಪಾರ್ಕ್ ಮಾಡಿ ಬೆಳಗಾವಿ ರೀಚ್ ಆಗಿವಿ. ಗಾಡಿ ಪಾರ್ಕ್ ಮಾಡಿ ಮಾಲ್ ಕಡೆ ಅಂದ್ರೆ ಥಿಯೇಟ್ರ್ ಕಡೆ ನಡ್ಕೊಂತ ಹೊಂಟೇವಿ. ಒಂದು ಸ್ವಲ್ಪ ರಶ್ ಭಾಳ ಐತಿ. ಅದು ದಸರಾ ಹಬ್ಬದ ಸಂಬಂಧ ಏನು ಮಾತಾಡ್ಸೋದು ಏನು ಕೆಲಸ ಆಯ್ತಲ್ಲ ಗೊತ್ತಿಲ್ಲ. ರಶ್ ಅಂತೂ ಸುಸ್ತೈತಿ. ಗೈಸ್ ಇನ್ನೂ ಪಿಕ್ಚರ್ ಹೋಗೋಕೆ ಟೈಮ್ ಐತಿ. ಅದ್ರ ಸಲುವಾಗಿ ಇಲ್ಲಿ ಹೋಟೆಲ್ ಬಂದ ಪಾಬಲ್ ಸಿಗ್ತದೆ. ಈಗ ಪಿಕ್ಚರ್ ನೋಡೋದು ಈಗ 6:50 ಐತಿ. ನಾ ಏನು ಮಾತಾಡೋದು ಕೇಳಿಸ್ತಲ್ಲ ಗೊತ್ತಿಲ್ಲ. ತಿನ್ನಂತೆ ಹೋಗೋಣಂತ ಬರ್ರಿ. ನಾವೀಗ ಒಳಗೆ ಪಿಕ್ಚರ್ ಹಾಕೊಂಡಿವಿ. ಪಿಕ್ಚರ್ ಸ್ಟಾರ್ಟ್ ಆಗೈತಿ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಹಿಂದೆ ಇದ್ದ ಮೂಲ ಹೆಸರು ಈಗ ಇಂಟ್ರವಲ್ ಕ್ಯಾಪ್ ಇತ್ತು. ಅದಕ್ಕೆ ಕೂಲ್ ಡ್ರಿಂಕ್ ಪಾಪ್ಕಾರ್ನ ತೊಗೊಂಡು ಇಂಟ್ರವಲ್ ಐತ್ರಿ. ಅದಕ್ಕೆ ಬಂದೇವ್ರಿ. ಗೈಸ್ ಪಿಕ್ಚರ್ ಮುಗೀತು. ಪಿಕ್ಚರ್ ಬಗ್ಗೆ ನಿಮ್ಗೆ ಕಾರಣ ಆಯ್ತಾನಂತ ಹೋಗುವಾಗ ಇಲ್ಲೊಂದು ಹಣ್ಣಿನ ಕಂತಿರಿ ಅಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಯಾರ ರೀ. ನವರಾತ್ರಿ ಸಂಬಂಧ ಗೈಸ್ ನಾ ಪಿಕ್ಚರ್ ಬಗ್ಗೆ ರಿವ್ಯೂ ಹೇಳ್ಬೇಕಂದ್ರೆ ಕ್ಲೈಮ್ಯಾಕ್ಸ್ ಮಾತ್ರ ಅದು ಕ್ಲೈಮ್ಯಾಕ್ಸ್ ಏನು ವರ್ಡ್ಸೇ ಇಲ್ಲ. ಆನ್ವಣಿ ಕ್ಲೈಮ್ಯಾಕ್ಸ್ ಐತಿ. ಟ್ವಿಸ್ಟ್ ಮ್ಯಾಲೆ ಟ್ವಿಸ್ಟ್ ಐತಿ. ಹೇಳಕ್ಕಾಗಲ್ಲ ಅಷ್ಟು ಟ್ವಿಸ್ಟ್ ಐತಿ. ಮತ್ತು ನಾ ಲೈಫ್ದಾಗ ಒನ್ ಆಫ್ ದಿ ಬೆಸ್ಟ್ ಪಿಕ್ಚರ್ ನಾನು ನೋಡೇನ್ರಿ. ಅಂದ್ರೆ ನನ್ನ ಲೈಫ್ದಾಗ ಒನ್ ಆಫ್ ದಿ ಬೆಸ್ಟ್ ಪಿಕ್ಚರ್ ಅಂದ್ರೆ ಕಾಂತಾರ ರೀ. ಅಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್ ಐತಿ. ನೀವು ಒಂದ್ಸಲ ಪಿಕ್ಚರ್ ನೋಡ್ರಿ. ಯಾರಿಗೆ ಪಿಕ್ಚರ್ ನೋಡಕ್ಕೆ ಇಷ್ಟ ಇರಲ್ಲ ಅವ್ರಿಗೂ ಅದು ಇಷ್ಟ ಆಕೈತ್ರಿ. ಆನ್ ಮನಿ ಚಲೋ ಐತ್ರಿ ಪಿಕ್ಚರ್.
ನೀವು ಹೋದಾಗ ಎಲ್ಲರ ನಿಮ್ಮ ಆ ಕಡೆ ಈ ಕಡೆ ಟ್ಯಾಕೀಸ್ದಾಗ ಹೋಗಿ ಎಲ್ಲರ ನೋಡ್ರಿ. ಒಟ್ಟು ಮಸ್ತ್ ವಾಚ ಒಟ್ಟು ನೋಡಬೇಕ್ರಿ ಪಿಕ್ಚರ, ಅಷ್ಟು ಚಲೋ ಐತಿ. ವಾಚ್ ಮಾಡಿರಿ. ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕ್ರಿ. ಯಾಕಂದ್ರೆ ಈಗೇನಾಗೈತಿ ಎಲ್ಲ ತೆಲುಗು ಎಲ್ಲ ಬೆಳೆದಾರೆ. ನಮ್ಮ ಕನ್ನಡದಾಗ ಇಂಡಸ್ಟ್ರಿಗೆ ಅಷ್ಟು ಸಪೋರ್ಟ್ ಇಲ್ಲ. ನೀವು ಸಪೋರ್ಟ್ ಕೊಟ್ರೆ ಇನ್ನಷ್ಟು ಪಿಕ್ಚರ್ ಚಲೋ ಮಾಡ್ತಾರೆ ರೀ. ಅದ್ರಾಗ ರಿಷಬ್ ಶೆಟ್ಟಿ ಹಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಕಿಲ್ರಿ. ಅಷ್ಟು ಚಲೋ ಆ್ಯಕ್ಟ್ ಮಾಡ್ಯಾರ ರೀ. ಚಲೋ ಐತ್ರಿ. ಇಷ್ಟೇ ನಂದು ಪಿಕ್ಚರ್ ಬಗ್ಗೆ ರಿವ್ಯೂ ಆತೀನಿ. ಈಗ ಹೋಟೆಲ್ಗೆ ಹೊಂಟೇವಿ. ಅಂದ್ರೆ ಹೊಟ್ಟೆ ಸತ್ತಿ ಭಾಳ. ಹೋಟೆಲ್ಗೆ ಹೋಗಿ ಹೋಟೆಲ್ದಾಗ ಊಟ ಮಾಡಿ ಮನೆ ಹೋಗೋದಂತ. ಇವತ್ತಿನ ದಿನ ಹಂಗೆ ಇಷ್ಟ ಆಗಿತ್ತು. ಭಾಳ ದಿವಸ ಆಗೈತೆ ನಾವು ಪಿಕ್ಚರ್ ಬಂದಿರ್ಕಿಲ್ಲ, ಅದಕ್ಕೆ ಪಿಕ್ಚರ್ಗೆ ಬಂದಿದ್ದು. ಈಗ ಹೋಟೆಲ್ ಹೊಂಟೇವಂತ ಹೋಟೆಲ್ ಹೋಗೋಣಂತ ಬರ್ರಿ. ಇನ್ನೊಂದು ಹೇಳೋದು ಮರ್ತಂತ್ರಿ, ಆ ಪಿಕ್ಚರ್ ನೋಡ್ರಿ ಗೂಸ್ ಬಂಪ್ಸ್ ಬರ್ತಾರೆ ಅಲ್ಲಿ ಕುಂತಾಗ. ಸೌಂಡಿಗೆ ಎಲ್ಲ ಹೆಂಗೆ ಅಂದ್ರೆ ಹಿಂಗೆ ಗುಳ್ಳು ಐತದ್ರಿ ಮೈ ತುಂಬ ಗೂಸ್ ಬಂಪ್ಸ್. ಹಂಗೆ ಅಷ್ಟು ಚಲೋ ಐತ್ರಿ ಅದು ಪಿಕ್ಚರ. ನೀವು ನೋಡ್ರಿ. ಇದು ಹೇಳಕ್ಕೆ ಮತ್ತೊಮ್ಮೆ ನಾನೀಗ ರಿವ್ಯೂ ಹೇಳೀನಿ ರೀ. ಇಷ್ಟ ರೀ ಹೇಳ್ದೆ. ಈಗ ಹೋಟೆಲ್ಗೆ ಬಂತು ರಾಮದೇವ್ ಹೋಟೆಲ್ಗೆ ಬಂದು ಅಲ್ಲಿ ಹೋಟೆಲ್ ಸತಿ, ಅದಕ್ಕೆ ಈಗ ಊಟ ಮಾಡ್ತೀವಿ. ಊಟ ಮಾಡೋದು ಇನ್ನೇನು ಎಲ್ಲೂ ಇಲ್ಲ, ಡೈರೆಕ್ಟ್ ಊರಿಗೆ ಹೋಗೋದು. ಊಟ ಮಾಡೋಂತ ಬರ್ರಿ. ಗೈಸ್ ಈಗ ಊಟ ಮಾಡಕ್ಕೆ ಬಂದೀವಿ. ಇಲ್ಲಿ ನಮ್ದು ರೊಟ್ಟಿ ಪಲ್ಯ ರೆಡಿ ಐತಿ. ಇನ್ನು ಊಟ ಮಾಡಿ ಊರಿಗೆ ಹೋಗೋದಂತ. ನಮ್ಗೆ ಊಟ ಮಾಡಿ ಸೆಟಲ್ ಅಂತ ಗೈಸ್. ನಮ್ಗೆ ಈಗ ಊಟ ಮಾಡಿ ವಾಪಸ್ ಊರ ಕಡೆ ಹೊಂಟೀವಿ. ಊಟ ಅಂತ ಚಲೋ ಇತ್ತು, ಎಲ್ಲ ಚಲೋ ಇತ್ತು. ಹೊಟ್ಟೆ ಫುಲ್ ಆಗೈತಿ. ನೆಕ್ಸ್ಟ್ ನಮ್ಮ ಊರ ಕಡೆ ಹೊಂಟೇವಿ. ಈಗ ಏನಿದ್ರು ನಮ್ಮ ಮನಿನ ಬೆಸ್ಟ್ ರೀ. ನಮ್ಮ ಮನಿನ ಬೆಸ್ಟ್ ಯಾವತ್ತಿದ್ರು. ನೀವು ಬೇಕಾದಂಥ ಜಾಗಕ್ಕೆ ಹೋದ್ರೆ ನಮ್ಮ ಮನಿನ ಬೆಸ್ಟ್, ನಮ್ಮ ಬೆಡ್ರೂಮ ಬೆಸ್ಟ್. ಇನ್ನೂ ಸೌಂಡ್ ಬರತ್ತಾರಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ನನಗೆ ಬಾಯಪ್ಪ ಅನ್ನೋಕೊಂದು ಆವಾಜ್ ಮಾಡತ್ತಾಳ್ರಿ ಆಕೆ. ನನಗಂತೂ ಮನಿನ ಬೆಸ್ಟ್ ರೀ. ರೂಮ್ ಅಂತೂ ರೂಮ ಬೆಸ್ಟ್. ಪಿಕ್ಚರು ಚಲೋ ಇತ್ತು. ಆಮೇಲೆ ಊಟನೂ ಚಲೋ ಇತ್ತು. ಇವತ್ತಿನ ಡೇನು ಚಲೋ ಇತ್ತು. ನೆಕ್ಸ್ಟ್ ಊರಿಗೆ ಹೊಂಟೇವಿ. ಮತ್ತು ಎಲ್ಲರಿಗೂ ಹ್ಯಾಪಿ ದಸರಾ ರೀ. ಹ್ಯಾಪಿ ದಸರಾ ನಾನು ನಡ್ಪಾರೀನಿ. ಹ್ಯಾಪಿ ದಸರಾ. ನಾವು ನೀವು ಬಂಗಾರಂಗಿರುಂಡೆ ಅಷ್ಟ. ಈಗ ನಮ್ಮ ಊರ ಕಡೆ ಹೊಂಟೇವಿ. ಬರ್ರಿ ಹೋಗೋಣ.